12th one, write the correct form of the verb given in the brackets. ಸೊ ಇಲ್ಲಿ ಕೊಟ್ಟಿರೋ ಬ್ರಾಕೆಟ್ ಅಲ್ಲಿ ಕೊಟ್ಟಿರುವಂತಹ ವರ್ಡಿನ ಕರೆಕ್ಟ್ ಫಾರ್ಮ್ ಅನ್ನ ಬರಿಬೇಕು. ಓಕೆ. Ambedkar's dash of the constitution is significant. What can you use here? Ambedkar's observe ಅನ್ನ ಹೇಗೆ ಬರಿಬೇಕು ಮಕ್ಕಳೇ? Ambedkar's observation, noun form. Ambedkar's observation of the constitution is significant. ಅವರ ಒಂದು ಅಬ್ಸರ್ವೇಷನ್ ಅಂತಂದ್ರೇನು? ನೋಡುವುದು. ಓಕೆ. ಸೊ ಅವಲೋಕನ. ಓಕೆ. ಸೊ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಅವಲೋಕನ ಮಾಡಿದರೆ ಅದು ತುಂಬಾ ಪ್ರಮುಖವಾಗಿದೆ ಅಂತ ಅರ್ಥ. ಅಬ್ಸರ್ವೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಈಸ್ ಸಿಗ್ನಿಫಿಕೆಂಟ್. ಗಮನವಿಡುವುದು ಅಥವಾ ಅವಲೋಕನ ಮಾಡುವುದು. He bought books by dash his daily needs. He bought books by curtailing his daily needs. So present continuous form of this verb should be used here. Okay. Curtailing. He bought books by curtailing his daily needs. Continuous tense. ಸೊ ಇಲ್ಲಿ ಪಾಸ್ಟ್ ಟೆನ್ಸ್ ಇರೋದ್ರಿಂದ ಪಾಸ್ಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಟೆನ್ಸ್ ಇದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್. ಓಕೆ ಮಕ್ಕಳೇ, ಕರ್ಟೇಲಿಂಗ್ ಅಂತ ಆಗತ್ತೆ. ಸೊ ಕರ್ಟೇಲಿಂಗ್ ಅಂತಂದ್ರೆ ಏನು ಮಕ್ಕಳೇ? ಇಲ್ಲಿ ಮೊಟಕುಗೊಳಿಸು ಅಥವಾ ಕಡಿತಗೊಳಿಸು. ಸೊ ಇದನ್ನ ಹೇಗೆ ಅರ್ಥ ಮಾಡ್ಕೋತೀರಾ? ಅಂಬೇಡ್ಕರ್ ಅವರು ಏನ್ ಮಾಡಿದ್ರು? ಬುಕ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ರು, ತಗೋತಾ ಇದ್ರು ಅಲ್ವಾ? ಬೈ ಕರ್ಟೇಲಿಂಗ್ ಹಿಸ್ ಡೈಲಿ ನೀಡ್ಸ್ ಅಂತಂದ್ರೆ ನಿತ್ಯದ ಅವಶ್ಯಕತೆಗಳನ್ನ ಕಡಿತಗೊಳಿಸಿ ಆ ದುಡ್ಡಿನಲ್ಲಿ, ಆ ಹಣದಲ್ಲಿ ಅವರು ಬುಕ್ಸ್ ಅನ್ನ ತಗೋತಾ ಇದ್ರು ಅಂತ ಇಲ್ಲಿ ಅರ್ಥ. ಓಕೆ.